viewers, welcome to Bus YTI channel. ಇವತ್ತಿನ ಕ್ಲಾಸಲ್ಲಿ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಕ್ಲಾಸ್ 2 ಇದು. ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಕ್ಲಾಸ್ 1 ಅಲ್ಲಿ ನಾವು ಆಡರ್ಸ್ ಬಗ್ಗೆ ತಿಳಿದಿದ್ವಿ ಅಂಡ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿದಿದ್ವಿ. ಇದರಲ್ಲಿ ಒಂದು ಸಬ್ಸ್ಟ್ರಾಕ್ಟರ್ಸ್ ಬಗ್ಗೆ ತಿಳಿಯೋಣ. ಇದು ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರತ್ತೆ. ಕ್ಲಾಸ್ 2 ಅಲ್ಲಿ ನಾವೆಲ್ಲ 4-bit ಅಡಿಷನ್ ಆಡರ್ ಅಂಡ್ ಸಬ್ಸ್ಟ್ರಾಕ್ಟರ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಸಬ್ಸ್ಟ್ರಾಕ್ಟರ್ ಅಂದ್ರೆ ಏನು? So as the binary subtractor is another type of combinational arithmetic circuit that produces an output which is the subtraction of two binary numbers. So subtractor ಅಂದ್ರೆ ಏನು? ಇದು ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು. ಆಡರ್ ಹೇಗೆ ಯೂಸ್ ಮಾಡ್ತೀವಿ, ಸಬ್ಸ್ಟ್ರಾಕ್ಟರ್ನು ಅದೇ ರೀತಿ ಯೂಸ್ ಮಾಡ್ತೀವಿ. ಎರಡು ನಂಬರ್ಗಳ ಬೈನರಿ ನಂಬರ್ಗಳ ಸಬ್ಸ್ಟ್ರಾಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ ಇದು ಅಂಡ್ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸಬ್ಸ್ಟ್ರಾಕ್ಟರ್ an electronic logic circuit for calculating the difference between two binary numbers, the minuend and the number to be subtracted, the subtrahend. ಸೊ ಇವು ಎರಡನ್ನೂ ಸಬ್ಸ್ಟ್ರಾಕ್ಟ್ ಮಾಡಿ ಎರಡು ಬೈನರಿ ನಂಬರ್ಗಳನ್ನ ಅಥವಾ ಎರಡು ಬೈನರಿ ನಂಬರ್ಗಳ ನಡುವಿನ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹದ್ದು ಏನು ಸಬ್ಸ್ಟ್ರಾಕ್ಟರ್ ಅನ್ನೋದು. ಸೊ ಅದು ಒಂದು ಎಲೆಕ್ಟ್ರಾನಿಕ್ ಲಾಜಿಕ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಯಾವ್ದಾದ್ರೆ ಎರಡು ಬೈನರಿ ನಂಬರ್ಗಳ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸವನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಸಬ್ಸ್ಟ್ರಾಹ್ಯಾಂಡ್ ಇಂದ ಮೈನ್ಯೂಯೆಂಡ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ರಿಸಲ್ಟ್ ಅನ್ನ ಹೊರಕೊಡುತ್ತೆ. So as their name implies, a binary subtractor is a decision making circuit that subtracts two binary numbers from each other. So ಹೆಸರಿನಲ್ಲಿ ಹೇಳಿದ ಹಾಗೆ ಎರಡು ಬೈನರಿ ನಂಬರ್, ಬೈನರಿ ಸಬ್ಸ್ಟ್ರಾಕ್ಟರ್ ಅನ್ನೋದು ಏನು? ಒಂದು ಡಿಸಿಷನ್ ಮೇಕಿಂಗ್ ಸರ್ಕ್ಯೂಟ್. ಯಾವ್ದ್ರ ಬಗ್ಗೆ ಡಿಸಿಷನ್ ತಗೊಳುತ್ತದೋ? ಎರಡು ಬೈನರಿ ನಂಬರ್ಸ್ ಮಧ್ಯ ಇರುವಂತಹ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಯೋದಕ್ಕೆ ಅದು ಒಂದು ಡಿಸಿಷನ್ ತಗೊಳುತ್ತೆ ಅಥವಾ ಡಿಸಿಷನ್ ಮೇಕಿಂಗ್ ಸರ್ಕ್ಯೂಟ್ ಅಂತ ಹೇಳ್ಬಹುದು. ಸೊ ಬೇಸಿಕಲಿ two methods of subtractions. There are two methods of subtractions. ಎರಡು ತರದ ಸಬ್ಸ್ಟ್ರಾಕ್ಷನ್ ಇದೆ. ಸೊ ಒಂದು ಫಸ್ಟ್ ಒನ್ ಡೈರೆಕ್ಟ್ ಸಬ್ಸ್ಟ್ರಾಕ್ಷನ್. ಡೈರೆಕ್ಟ್ ಸಬ್ಸ್ಟ್ರಾಕ್ಷನ್ ಅಂದ್ರೆ ನಮ್ಮಲ್ಲಿ ಏನು ಸಬ್ಸ್ಟ್ರಾಕ್ಷನ್ ರೂಲ್ಸ್ ಇದಾವೆ, ಅಡಿಷನ್ ರೂಲ್ಸ್ ಇದ್ದಂಗೆ ಸಬ್ಸ್ಟ್ರಾಕ್ಷನ್ ರೂಲ್ಸ್ ಇದಾವೆ. ಆ ಒಂದು ರೂಲ್ಸ್ ಅನ್ನ ಉಪಯೋಗಿಸ್ಕೊಂಡು ಡೈರೆಕ್ಟ್ ಆಗಿ ಬೈನರಿ ನಂಬರ್ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡುವಂತದ್ದು ಡೈರೆಕ್ಟ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅಥವಾ ಸಬ್ಸ್ಟ್ರಾಕ್ಷನ್ ಸೆಕೆಂಡ್ ಒನ್, ಸಬ್ಸ್ಟ್ರಾಕ್ಷನ್ ಬೈ ಎಡಿಷನ್ ಆಫ್ ಕಾಂಪ್ಲಿಮೆಂಟ್ಸ್. ಸೊ ಏನ್ ನಂಬರ್ ಕೊಟ್ಟಿರ್ತಾರೆ ಅದ್ರ ಕಾಂಪ್ಲಿಮೆಂಟ್ಸ್ ಅನ್ನ ತಗೊಂಡು ಅದನ್ನ ಆಡ್ ಮಾಡೋದ್ರ ಮುಖಾಂತರ ಮಾಡುವಂತಹ ಒಂದು ಸಬ್ಸ್ಟ್ರಾಕ್ಷನ್. ಎರಡು ತರದ ಸಬ್ಸ್ಟ್ರಾಕ್ಷನ್ ಇದಾವೆ. ಸೊ ಕಾಂಪ್ಲಿಮೆಂಟ್ಸ್ ಅಂದ್ರೆ ಏನು ಅಂತಂದ್ರೆ, ಸೊ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಹೇಳಿದೀನಿ. ಎ ಇಸ್ ಈಕ್ವಲ್ಸ್ ಟು ಎರಡು ಇನ್ಪುಟ್ಸ್ ನಾವು ಹೇಳ್ತೀವಿ. ಎರಡು 4-bit ಬೈನರಿ ನಂಬರ್ ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡುತ್ತೆ ಒಂದು ಸಬ್ಸ್ಟ್ರಾಕ್ಟರ್ ಅನ್ನೋದು. ಸೊ ಎ ಅನ್ನೋದು ಫಸ್ಟ್ ಇನ್ಪುಟ್, ಬಿ ಅನ್ನೋದು ಸೆಕೆಂಡ್ ಇನ್ಪುಟ್. ಎ ಇಸ್ ಈಕ್ವಲ್ಸ್ ಟು 1010 ಅಂಡ್ ಬಿ ಇಸ್ ಈಕ್ವಲ್ಸ್ ಟು 1011. ಸೊ ಇದ್ರ ಕಾಂಪ್ಲಿಮೆಂಟ್ಸ್ ಏನಪ್ಪಾ ಅಂತಂದ್ರೆ, ಎಲ್ಲಿ 1s ಇದೆ ಅಲ್ಲಿ 0s ಆಗತ್ತೆ, ಎಲ್ಲಿ 0s ಇದೆ ಅಲ್ಲಿ 1s ಆಗತ್ತೆ. ಸೊ ಅದು ಕಾಂಪ್ಲಿಮೆಂಟ್ಸ್. ಆ ನಂಬರ್ ಗಳನ್ನ ಎಲ್ಲಿ 1 ಇದೆ ಅಲ್ಲಿ 0 ಹಾಗೂ ಎಲ್ಲಿ 0 ಇದೆ ಅಲ್ಲಿ 1 ಬರ್ಕೊಂಡು ಆ ಕಾಂಪ್ಲಿಮೆಂಟ್ ನಂಬರ್ಸ್ ಏನ್ ಬಂದಿದಾವೆ ಅವನ್ನ ಆಡ್ ಮಾಡೋದ್ರ ಮುಖಾಂತರ ಪರ್ಫಾರ್ಮ್ ಮಾಡುವಂತಹ ಒಂದು ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಮುಂದೆ ನೋಡೋದಾದ್ರೆ ಹಾಫ್ ಸಬ್ಸ್ಟ್ರಾಕ್ಟರ್. ಸೊ ಹಾಫ್ ಸಬ್ಸ್ಟ್ರಾಕ್ಟರ್ ಅಂದ್ರೆ ಏನು? ನಾವು ನೋಡಿದೀವಿ. ಹಾಫ್ ಆಡರ್ ಅಂದ್ರೆ ಏನಪ್ಪಾ? ಎರಡು ಇನ್ಪುಟ್ ಗಳನ್ನ
ಸಬ್ಸ್ಟ್ರಾಕ್ಟ್ ಮಾಡುವಂಥದ್ದು ಹಾಗೂ ಎರಡು ಔಟ್ಪುಟ್ ಗಳನ್ನ ಡಿಫರೆನ್ಸ್ ಮತ್ತು ಬಾರೋ ಅನ್ನುವಂತಹ ಎರಡು ಔಟ್ಪುಟ್ ಸಮ್ ಅಂಡ್ ಕ್ಯಾರಿ ಅನ್ನುವಂತಹ ಎರಡು ಔಟ್ಪುಟ್ ಗಳನ್ನ ಜನರೇಟ್ ಮಾಡುವಂತದ್ದು ಫುಲ್ ಹಾಫ್ ಆಡರ್ ಆಗಿತ್ತು. ಅದೇ ರೀತಿ ಇಲ್ಲಿ ಹಾಫ್ ಸಬ್ಸ್ಟ್ರಾಕ್ಟರ್ ಅನ್ನೋದು ಇದು ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಯಾಕೆ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಸಪರೇಟ್ ಬೇರೆ ಬೇರೆ ಗೇಟ್ ಗಳನ್ನ ಯೂಸ್ ಲಾಜಿಕ್ ಗೇಟ್ ಗಳನ್ನ ಬೇಸಿಕ್ ಲಾಜಿಕ್ ಗೇಟ್ ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಸರ್ಕ್ಯೂಟ್ ಬಂದು ನಮ್ಗೆ ನಾವು ಏನ್ ಅನ್ಕೊಂತಾ ಇದೀವಿ ಪ್ರೀ ಡಿಫೈನ್ಡ್ ಐದರ್ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಅನ್ನ ಪರ್ಫಾರ್ಮ್ ಮಾಡೋ ತರ ನಾವು ಡಿಸೈನ್ ಮಾಡಿರ್ತೀವಿ ಸರ್ಕ್ಯೂಟ್ ಅನ್ನ. ಅದು ಯಾವ ರೀತಿ ಬೇರೆ ಬೇರೆ ಲಾಜಿಕ್ ಸರ್ಕ್ಯೂಟ್ ಗಳನ್ನ ಡಿಫ್ರೆಂಟ್ ಲಾಜಿಕ್ ಸರ್ಕ್ಯೂಟ್ ಗಳು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಬೇರೆ ಬೇರೆ ಲಾಜಿಕ್ ಗೇಟ್ ಗಳು ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂತ ಕರಿತೀವಿ. The half subtractor is a combinational circuit which is used to perform subtraction of 2 bits. So ಎರಡು ಬಿಟ್ಟಿನ ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ಈ ಒಂದು ಹಾಫ್ ಸಬ್ಸ್ಟ್ರಾಕ್ಟರ್ ಅನ್ನ ಯೂಸ್ ಮಾಡ್ತೀವಿ. ಎರಡು ಬಿಟ್ ಅಂದ್ರೆ ಒಂದ್ ಬಿಟ್ಟಿಂದ ಒಂದ್ ಇನ್ಪುಟ್ ಬಂದು ಒಂದ್ ಬಿಟ್ಟಿಂದ ಇನ್ಪುಟ್ ಆಗಿರುತ್ತೆ. ಆ ರೀತಿ ಒಂದ್ ಬಿಟ್ಟಿನ ಎರಡು ಇನ್ಪುಟ್ ಗಳನ್ನ ಮೈನಸ್ ಮಾಡಿ ಅದ್ರ ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನ ಔಟ್ಪುಟ್ ಆಗಿ ಕೊಡ್ಬೇಕು. ಸೊ ನೋಡ್ರಿ ಇಲ್ಲಿ ಇಟ್ ಹ್ಯಾಸ್ 2 ಇನ್ಪುಟ್ಸ್, ಮೈನ್ಯುಯೆಂಟ್ ಅಂಡ್ ಸಬ್ಸ್ಟ್ರಾಹ್ಯಾಂಡ್. ಮೈನ್ಯುಯೆಂಟ್ ಅಂಡ್ ಸಬ್ಸ್ಟ್ರಾಹ್ಯಾಂಡ್ ಎರಡು ಇನ್ಪುಟ್ ಗಳು ಇರ್ತವೆ ಅಂಡ್ ಎರಡು ಔಟ್ಪುಟ್ ಗಳನ್ನ ಅದು ಜನರೇಟ್ ಮಾಡುತ್ತೆ, ಡಿಫರೆನ್ಸ್ ಅಂಡ್ ಬಾರೋ ಔಟ್. ಸೊ ಎರಡು ಔಟ್ಪುಟ್ ಗಳನ್ನ ಅದು ಜನರೇಟ್ ಮಾಡುತ್ತೆ. ಇಫ್ ಯು ಸಿ ಹಿಯರ್ ಎ ಮತ್ತೆ ಬಿ ಇನ್ಪುಟ್ ಅಂಡ್ ಔಟ್ಪುಟ್ ಬಂದು ಡಿ ಅಂದ್ರೆ ಡಿಫರೆನ್ಸ್ ಮತ್ತೆ ಬಾರೋ ಔಟ್ಪುಟ್. ಸೊ ಅದು ಟ್ರೂತ್ ಟೇಬಲ್ ಇದೆ. ಸೊ ಟ್ರೂತ್ ಟೇಬಲ್ ಇದ್ಕೊಂಡು ನಮ್ಗೆ ಏನ್ ಬೇಸಿಕ್ ರೂಲ್ಸ್ ಇದೆ ಮೈನಸ್ ಸಬ್ಸ್ಟ್ರಾಕ್ಷನ್ ಮಾಡುವಂತದ್ದು ಬೈನರಿ ಇದು, ಆ ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡಿರುತ್ತೆ. ಸೊ ಎ ಅಂಡ್ ಬಿ ಒನ್ ಬಿಟ್ಟಿನ ಎರಡು ಇನ್ಪುಟ್ ಗಳು 0 ಇದ್ದವಾಗ ಬಾರೋ ಡಿಫರೆನ್ಸ್ 0 ಇರುತ್ತೆ, ಬಾರೋನು 0 ಇರುತ್ತೆ. ಅಂಡ್ 0 1 ಫಸ್ಟ್ ಎ ಇನ್ಪುಟ್ 0 ಅಂಡ್ ಬಿ ಇನ್ಪುಟ್ 1 ಇದ್ದವಾಗ 0 ಮೈನಸ್ 1 ಮಾಡೋದಕ್ಕೆ ಆಗಲ್ಲ. ನಾವು ನಾರ್ಮಲ್ ಆಗಿ ಯಾವುದೇ ಒಂದು ಸಬ್ಸ್ಟ್ರಾಕ್ಷನ್ ಅಲ್ಲಿ ಯಾವ ರೀತಿ ಲೆಫ್ಟ್ ಸೈಡ್ ಇಂದ ಒಂದು ಬಾರೋ ಅನ್ನ ತಗೊಂತೀವಿ, ಆ ರೀತಿ ಇಲ್ಲಿ ಏನ್ ಮಾಡ್ಬೇಕು, ಬಾರೋ ಅನ್ನ ತಗೋಬೇಕು. ಬಾರೋ ಅನ್ನ ತಗೊಂಡಿದ್ದವಾಗ ಇಲ್ಲಿ ಏನಾಗತ್ತೆ, ಈ ಪ್ಲೇಸ್ ಅಲ್ಲಿ 1 0 ಆಗತ್ತೆ. ಎ ಇನ್ಪುಟ್ ಅಲ್ಲಿ ಬಂದು 1 0 ಆಗತ್ತೆ ಬಾರೋ ತಗೊಂಡ್ಮೇಲೆ. ಆ 1 0 ಅಲ್ಲಿ 1 0 ಅಂದ್ರೆ 2 ಅಂತ ಅರ್ಥ. ನಮ್ಗೆ 1 ಅನ್ನ ಮೈನಸ್ ಮಾಡಬಹುದು. ಇವಾಗ ಮೈನಸ್ ಮಾಡಿದವಾಗ ಉಳಿಯುವಂತ ಡಿಫರೆನ್ಸ್ 1 ಉಳಿಯುತ್ತೆ. ಸೊ 1 ಉಳಿಯುತ್ತೆ ಡಿಫರೆನ್ಸ್. ಹಾಗೂ ನಾವ್ ಏನ್ ಮಾಡಿದೀವಿ, ಇಲ್ಲಿ ಒಂದು ಬಾರೋ ಅನ್ನ ತಗೊಂಡಿದೀವಿ, ಅದಕ್ಕೆ ಬಾರೋ ಅಲ್ಲಿ 1 ಅನ್ನ ಹಾಕಿದೀವಿ ಇಲ್ಲಿ. ಅಂಡ್ ನಾವು 1 ಮೈನಸ್ 0, ಎ ಇನ್ಪುಟ್ 1, ಬಿ ಇನ್ಪುಟ್ 0. 1 ಮೈನಸ್ 0 ಇಸ್ ಡಿಫರೆನ್ಸ್ 1 ಇರುತ್ತೆ. ನಾವ್ ಇಲ್ಲಿ ಯಾವುದೇ ತರದ ಬಾರೋ ಅನ್ನ ತಗೊಳ್ಳಲ್ಲ, ಅದಕ್ಕೆ 0. ಅಂಡ್ ಇಲ್ಲಿ ಎರಡು ಇನ್ಪುಟ್ಸ್ ಹೈ ಇದ್ದವಾಗ, ಎ ಅಂಡ್ ಬಿ ಎರಡು ಹೈ ಇದ್ದವಾಗ ಡಿಫರೆನ್ಸ್ 0 ಇರುತ್ತೆ. 1 ಮೈನಸ್ 1 0. ಅದೇ ರೀತಿ ಬಾರೋನು 0 ಇರುತ್ತೆ. ಸೊ ಅಂಡ್ ಇದು ಒಂದು ಹಾಫ್ ಸಬ್ಸ್ಟ್ರಾಕ್ಟರ್ ನ ಲಾಜಿಕ್ ಸರ್ಕ್ಯೂಟ್. ಇದ್ರಲ್ಲಿ ಯಾವ ಗೇಟ್ಸ್ ಯೂಸ್ ಮಾಡಿದರೆ, ಎಕ್ಸಾರ್ ಗೇಟ್, ನಾಟ್ ಗೇಟ್ ಅಂಡ್ ಅಂಡ್ ಗೇಟ್, ಇವೆರಡು ಗೇಟ್ ಗಳನ್ನ 3 ಗೇಟ್ ಗಳನ್ನ ಯೂಸ್ ಮಾಡಿದ್ದಾರೆ. So next is a full subtractor circuit. So full subtractor circuit is a combinational circuit that performs subtraction of 2 bits. One is minuend and other is subtrahend, taking into account borrow of the previous adjacent lower minuend bit. So ಇಲ್ಲಿ ನಮ್ಗೆ ಫುಲ್ ಆಡರ್ ಅಲ್ಲಿ ಯಾವ ರೀತಿ ಕ್ಲಾಕ್ ಇನ್ಪುಟ್ ಇತ್ತು, ಇನ್ ದ ಸೇಮ್ ವೇ ನಮ್ಗೆ ಇಲ್ಲಿನೂ
ಏನಾಗುತ್ತೆ, ಕ್ಲಾಕ್ ಇನ್ಪುಟ್ ಅನ್ನೋದು ಇರುತ್ತೆ. ಸೊ ಇದನ್ನ ನಾವು ಬಾರೋ ಆಫ್ ಪ್ರೀವಿಯಸ್ ಅಡ್ಜಸೆಂಟ್ ಲೋವರ್ ಮೈನ್ಯೂಯೆಂಟ್ ಬಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಿಂದಿನ ಬಿಟ್ಟಿನ ಬಾರೋ ಅನ್ನೋ ರೀತಿ ನಾವು ಇದನ್ನ ಹೇಳ್ಬೋದು. ಸೊ ಸಿ ಹಿಯರ್ ಏನ್ ಮಾಡುತ್ತೆ, ಒಂದು ಫುಲ್ ಸಬ್ಸ್ಟ್ರಾಕ್ಟರ್ ಅನ್ನೋದು ಕಾಂಬಿನೇಷನಲ್ ಸರ್ಕ್ಯೂಟ್ ಯಾವ್ದಾದ್ರೆ 2 ಬಿಟ್ಸಿನ ಸಬ್ಸ್ಟ್ರಾಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಅಂಡ್ ಮೈನ್ಯೂಯೆಂಟ್ ಹಾಗೂ ಸಬ್ಸ್ಟ್ರಾಹ್ಯಾಂಡ್ ಎರಡನ್ನೂ ನಮ್ಗೆ ಏನ್ ಮಾಡುತ್ತೆ, ಮೈನಸ್ ಮಾಡಿ ನಮ್ಗೆ ಡಿಫರೆನ್ಸ್ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಇನ್ನೊಂದು ಮೂರನೇದು ಏನು ಕನ್ಸಿಡರ್ ಮಾಡುತ್ತೆ ಅಂದ್ರೆ ಬಾರೋ ಫ್ರಮ್ ಪ್ರೀವಿಯಸ್ ಬಿಟ್. ಏನು ಲೋವರ್ ಪ್ರೀವಿಯಸ್ ಬಿಟ್ ಇತ್ತು ಆ ಬಿಟ್ಟಿಂದ ಒಂದು ಬಾರೋನ ಕನ್ಸಿಡರ್ ಮಾಡಿಕೊಂಡು ನಮ್ಗೆ 3 ಇನ್ಪುಟ್ ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿ ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಔಟ್ಪುಟ್ ಬಂದಿಲ್ಲಿ ಟೋಟಲಿ ಡಿಫರೆನ್ಸ್ ಮತ್ತೆ ಬಾರೋ ಇರುತ್ತೆ. ಸೊ ನೋಡ್ರಿ ಇಲ್ಲಿ ಟೋಟಲಿ ದಿಸ್ ಸರ್ಕ್ಯೂಟ್ ಹ್ಯಾಸ್ 3 ಇನ್ಪುಟ್ಸ್ ಅಂಡ್ 2 ಔಟ್ಪುಟ್ಸ್, ಎ ಬಿ ಮತ್ತೆ ಬಿ ಇನ್. ಅಲ್ಲಿ ಸಿ ಇನ್ ಅಂತ ಹೇಳಿರ್ತಿತ್ತು ಇನ್ಪುಟ್ ಅಂದ್ರೆ ಕ್ಯಾರಿ ಇನ್ಪುಟ್ ಅಂತ ಹೇಳಿ ಅರ್ಥ, ಅಥವಾ ಕ್ಲಾಕ್ ಇನ್ಪುಟ್ ಅಂತ ಹೇಳಿ ಅರ್ಥ. ಇಲ್ಲಿ ಬಂದು ಬಾರೋ ಇನ್ಪುಟ್. ಸೊ ಇವೆರಡನ್ನು ನಾವು ಫಸ್ಟ್ ಎ ಬಿ ನ ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಬರೋ ಅಂತ ಕ್ಯಾರಿ ಅಥವಾ ಬಾರೋ ಏನಿರತ್ತೆ ಅದನ್ನ ಸಿ ಇನ್ಪುಟ್ ಆಗಿ ಕೊಟ್ಟು ನಾವು ಏನ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. 3 ಇನ್ಪುಟ್ ಗಳಿಂದ ಸಬ್ಸ್ಟ್ರಾಕ್ಷನ್ ಅನ್ನ ಮಾಡುತ್ತೆ. ಸೊ ಸಿ ಹಿಯರ್ 0 0 ಥರ್ಡ್ ಇನ್ಪುಟ್ ಏನಿದೆ ಒಂದ್ ಸತಿ 0 ಅಂಡ್ ಫಾರ್ ಸೇಮ್ ವ್ಯಾಲ್ಯೂಸ್ ಥರ್ಡ್ ಇನ್ಪುಟ್ ಹೈ ಅನ್ನ ಇಟ್ಕೊಂಡು ನಾವು ಸಬ್ಸ್ಟ್ರಾಕ್ಷನ್ ಅನ್ನ ಮಾಡಿ ಡಿಫರೆನ್ಸ್ ಅಥವಾ ಬಾರೋ ಔಟ್ಪುಟ್ ಅನ್ನ ಜನರೇಟ್ ಮಾಡ್ತೀವಿ. ಸೊ ನೋಡೋದಾದ್ರೆ ನಮ್ಗೆ 0 0 0 ಇದ್ದವಾಗ ಎಲ್ಲ 0 ಇರುತ್ತೆ ಡಿಫರೆನ್ಸ್ ಅಂಡ್ ಬಾರೋ. 0 0 1 ಇದ್ದವಾಗ ಅಂಡ್ 1 ಬಾರೋ ತಗೊಂತೀವಿ, ಆಸ್ ಇಟ್ ಈಸ್ 1 ಔಟ್ಪುಟ್ ಬರುತ್ತೆ. ಅಂಡ್ ಇಲ್ಲಿ 0 1 0 ಇದ್ದವಾಗ ಇಲ್ಲಿನೂ 1 ಬಾರೋ ಆಗತ್ತೆ. ಹೆಂಗೆ ಅಂದ್ರೆ 0 ಮೈನಸ್ 1 ನಾವು ಫಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಿದವಾಗ, ಸೊ 0 ಮೈನಸ್ 1 ಆಗಲ್ಲ. ಈ ಕಡೆ ಸೈಡ್ ಬಿಟ್ಟಿಂದ ನಾವು ಬಾರೋ ತಗೊಂತೀವಿ. ಸೊ ಬಾರೋ ತಗೊಂಡ್ಮೇಲೆ 1 0 1 0 ಮೈನಸ್ 1 ಈಸ್ 1. ಸೊ ಇಲ್ಲಿ 1 ಉಳಿಯುತ್ತೆ, 1 ಮೈನಸ್ 0 ಇಸ್ 1, ಡಿಫರೆನ್ಸ್ 1 ಇದೆ. ಹಾಗೂ ಇಲ್ಲಿ ನಾವು ಬಾರೋ ತಗೊಂಡಿದೀವಿ ಈ ಕಡೆ ಲಾಸ್ಟ್ ಲೆಫ್ಟ್ ಮೋಸ್ಟ್ ಬಿಟ್ ಅಲ್ಲಿ, ಸೊ ಅದಕ್ಕೆ ಇಲ್ಲಿ ಬಾರೋ 1. ಸೊ ಈ ರೀತಿ ನಾವು ಎಲ್ಲ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿದ್ದವಾಗ ಈ ಒಂದು ಟ್ರೂತ್ ಟೇಬಲ್ ಪ್ರಕಾರ ಈ ಸರ್ಕ್ಯೂಟ್ ವರ್ಕ್ ಆಗತ್ತೆ. ಸೊ ಮತ್ತೆ ನೆಕ್ಸ್ಟ್ ಬಂದ್ ಲಾಸ್ಟ್ ಒನ್ 4 ಬಿಟ್ ಆಡರ್ ಆರ್ ಸಬ್ಸ್ಟ್ರಾಕ್ಟರ್ ಅಂತ ಹೇಳ್ತೀವಿ. In digital circuits, a binary adder or subtractor is one which is capable of both addition and subtractions of binary numbers in one circuit itself. So ಇಲ್ಲಿ 4 bit adder or subtractor ಅನ್ನೋದು ಯಾವ ರೀತಿಯ ಒಂದು ಸರ್ಕ್ಯೂಟ್ ಅಂತಂದ್ರೆ ಅದರಲ್ಲಿ 2 ತರದ ಆಪರೇಷನ್ಗಳು ಒಂದೇ ಸತಿ ಮಾಡ್ಬಿಡುತ್ತೆ. either addition also subtraction, ಎರಡು ಒಂದು ಆಪರೇಷನ್ ಗಳನ್ನ ಒಂದೇ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ. The operation being performed depends upon the binary value and the control signal holds. ಸೊ ಏನಾಗುತ್ತೆ, ಇಲ್ಲಿ ಯಾವ ಆಪರೇಷನ್ ಮಾಡಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬೈನರಿ ವ್ಯಾಲ್ಯೂ ಏನ್ ಕೊಟ್ಟಿದೀವಿ ಹಾಗೂ ಕಂಟ್ರೋಲ್ ಸಿಗ್ನಲ್ ಇಲ್ಲಿ ಏನಿದೆಲ್ಲ ಇದು ಎಲ್ಲಾ ಎಕ್ಸಾರ್ ಗೇಟಿನ ಸೆಕೆಂಡ್ ಇನ್ಪುಟ್ ಎಲ್ಲ ಶಾರ್ಟ್ ಮಾಡಿ ನಮ್ಗೆ ಒಂದು ಕಂಟ್ರೋಲ್ ಸಿಗ್ನಲ್ಗೆ ಕೊಟ್ಟಿರ್ತಾರೆ. ಈ ಕಂಟ್ರೋಲ್ ಸಿಗ್ನಲ್ ಮೇಲೆ ಹಾಗೂ ಇನ್ಪುಟ್ ಗಳು ವ್ಯಾಲ್ಯೂ ಏನ್ ಕೊಟ್ಟಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಐದರ್ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಅನ್ನ ಮಾಡುತ್ತೆ. ಸೊ ಇದಕ್ಕಿರುವಂತಹ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಇದರಲ್ಲಿ 4 ಫುಲ್ ಆಡರ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸಿನ್ಸ್ ವಿ ಆರ್ ಪರ್ಫಾರ್ಮಿಂಗ್
ಆಪರೇಷನ್ ಆನ್ 4-bit ನಂಬರ್ಸ್. ಸೊ ಯಾವುದೇ ಐದರ್ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಆಗಿರ್ಲಿ 4 ಬಿಟ್ಟಿನ ನಂಬರ್ಗಳಿಂದ ಮಾಡ್ತಾ ಇರೋದ್ರಿಂದ 4 ಫುಲ್ ಆಡರ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ ಈ ಒಂದು ಸರ್ಕ್ಯೂಟ್ ಅಲ್ಲಿ. ಸೊ ನೋಡ್ರಿ ಇಲ್ಲಿ 2 1 ಬಿಟ್ ಇನ್ಪುಟ್ ಗಳು ಇಲ್ಲಿ 4 ಒಂದೊಂದು ಫುಲ್ ಆಡರ್ ಸರ್ಕ್ಯೂಟ್ಗೆ 2 ಇನ್ಪುಟ್ ಇದಾವೆ, ಒಂದೊಂದು ಬಿಟ್ಟಿನ 2 ಇನ್ಪುಟ್ಗಳು. ಅದೇ ರೀತಿ ಕಂಪ್ಲೀಟ್ ಸರ್ಕ್ಯೂಟ್ ಬಂದು ನಮ್ಗೆ ಏನಾಗುತ್ತೆ A0 ಇಂದ ಹಿಡಿದು A3 ತನಕ, B0 ಇಂದ ಹಿಡಿದು B3 ತನಕ ಅಂದ್ರೆ 4 ಒಂದೊಂದು ಬಿಟ್ಟಿನ ಇನ್ಪುಟ್ ಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಈ ಕ್ಯಾರಿಗಳು ಯಾವ ರೀತಿ ಸಮ್ ಆಪರೇಷನ್ ಮಾಡಿದವಾಗ ನಾವು ಕ್ಯಾರಿ ಏನ್ ಬರುತ್ತೆ ಅದು ಒನ್ ಆಡರ್ ಸರ್ಕ್ಯೂಟ್ ಇಂದ ಇನ್ನೊಂದು ಆಡರ್ ಸರ್ಕ್ಯೂಟ್ಗೆ ಈ ರೀತಿ ಕ್ಯಾರಿ ಆಡ್ ಅಪ್ ಹಾಕೊಂತ ಲಾಸ್ಟ್ ಅಲ್ಲಿ ಕ್ಯಾರಿ ಔಟ್ಪುಟ್ ಜನರೇಟ್ ಆಗತ್ತೆ. ಅಂಡ್ ಇಲ್ಲಿ ಏನು ಅಂತಂದ್ರೆ A0 B0 ಬಿಟ್ ಗಳನ್ನ ಆಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ಬರುವಂತಹ ಆನ್ಸರ್ ಅನ್ನ ಇಲ್ಲಿ ನಮ್ಗೆ ಇಂಪ್ಲಿಮೆಂಟ್ ಮಾಡತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಆಗಿ ಸರ್ಕ್ಯೂಟ್ ಅನ್ನ ಅರ್ಥ ಮಾಡ್ಕೋಬಹುದು ನಾವು. ಸೊ ಈ ಎಲ್ಲಾದ್ರ ಕಂಟ್ರೋಲ್ ನಮ್ಗೆ ಎಲ್ಲಿರತ್ತೆ ಅಂತಂದ್ರೆ ಈ ಸಿಗ್ನಲ್ ಕಂಟ್ರೋಲ್ ಅನ್ನ ಏನು ಕೊಟ್ಟಿದ್ದಾರೆ ಇಲ್ಲಿ, ಆ ಒಂದು ಸಿಗ್ನಲ್ ಕಂಟ್ರೋಲ್ ಅಲ್ಲಿ ಕಂಪ್ಲೀಟ್ ಆಪರೇಷನ್ಸ್ ಡಿಪೆಂಡ್ ಆಗಿರ್ತವೆ. ಸೊ ನೋಡೋಣ, ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಇನ್ ಡಿಜಿಟಲ್ ಸರ್ಕ್ಯೂಟ್ಸ್ 4-bit binary adder or subtractor is one which is capable of both addition and subtraction of binary numbers in one circuit itself. ಸೊ ಏನ್ ಹೇಳ್ತಾ ಇದಾರೆ, ಬೈನರಿ ಆಡರ್ ಅಥವಾ ಸಬ್ಸ್ಟ್ರಾಕ್ಟರ್ ಅನ್ನುವಂಥದ್ದು ಏನು, ಅದು ಒಂದು ಡಿಜಿಟಲ್ ಸರ್ಕ್ಯೂಟ್ ಯಾವುದಾದ್ರೆ ಎಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್ ಎರಡರನ್ನು ಒಂದೇ ಸರ್ಕ್ಯೂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂತಹ ಒಂದು ಸರ್ಕ್ಯೂಟ್ ಅಥವಾ ಎರಡು ಆಪರೇಷನ್ ಗಳನ್ನ ಒಂದೇ ಸರ್ಕ್ಯೂಟ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಸರ್ಕ್ಯೂಟ್ ಅದು. ಸೊ ದ ಆಪರೇಷನ್ ಬೀಯಿಂಗ್ ಪರ್ಫಾರ್ಮ್ ಡಿಪೆಂಡ್ಸ್ ಅಪಾನ್ ದ ಬೈನರಿ ವ್ಯಾಲ್ಯೂ ಅಂಡ್ ದ ಕಂಟ್ರೋಲ್ ಸಿಗ್ನಲ್ ಹೋಲ್ಡ್ಸ್. ಇಟ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ALU. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಟ್ ಈಸ್ ಅದ್ರ ಯಾವ ಆಪರೇಷನ್ ನಾವು ಪರ್ಫಾರ್ಮ್ ಮಾಡಬೇಕು, ಐದರ್ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಅನ್ನೋದು ಬೈನರಿ ವ್ಯಾಲ್ಯೂ ಮೇಲೆ ಹಾಗೂ ಕಂಟ್ರೋಲ್ ಸಿಗ್ನಲ್ ಮೇಲೆ ಎರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಲ್ಲಿ ಈ 4-bit ಆಡರ್ ಆರ್ ಸಬ್ಸ್ಟ್ರಾಕ್ಟರ್ ಅನ್ನೋದು ಒಂದು ಮೇನ್ ಕಾಂಪೊನೆಂಟ್. ಯಾಕೆಂತಂದ್ರೆ ಎರಡು ಆಪರೇಷನ್ ಗಳಿಗೆ ನಾವು ಬೇರೆ ಬೇರೆ ಸರ್ಕ್ಯೂಟ್ ನ ಇಂಪ್ಲಿಮೆಂಟ್ ಮಾಡೋ ಅಷ್ಟು ಇದು ಇರಲ್ಲ, ಎರಡು ಒಂದೇ ಅದರಲ್ಲಿ ಮಾಡಬಹುದು. ಆ ರೀತಿ ಒಂದು ಸರ್ಕ್ಯೂಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದವಾಗ ಏನಾಗತ್ತೆ, ಜಾಗನೂ ಉಳಿಯುತ್ತೆ, ಟೈಮ್ನು ಸೇವ್ ಆಗತ್ತೆ, ಎಲ್ಲಾನು ಅಡ್ವಾಂಟೇಜ್ ಆಗತ್ತೆ. ಸೊ ALU ಅಲ್ಲಿ ಈ ಒಂದು ಸರ್ಕ್ಯೂಟ್ ಏನಿದೆಯಲ್ಲ ಅದು ಮೇನ್ ಆಗಿ ಇರುವಂತಹ ಒಂದು ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ದಿಸ್ ಸರ್ಕ್ಯೂಟ್ ರಿಕ್ವೈರ್ಸ್ ಪ್ರೀ-ರಿಕ್ವಿಸೈಟ್ ನಾಲೆಜ್ ಆಫ್ XOR gate, binary addition and subtraction and full adder. ಸೊ ಈ ಸರ್ಕ್ಯೂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನೇನದ್ರ ಬಗ್ಗೆ ಗೊತ್ತಿರಬೇಕು. ಪ್ರೀ ರಿಕ್ವಿಸೈಟ್ ಅಂದ್ರೇನು, ನಮ್ಗೆ ಮುಂಚಿತವಾಗಿ ಈ ಒಂದು ಕೆಲವೊಂದು ಬಗ್ಗೆ ನಮ್ಗೆ ಗೊತ್ತಿದ್ದವಾಗ ಈ ಒಂದು ಸರ್ಕ್ಯೂಟ್ ಬಗ್ಗೆ ನಾವು ತಿಳ್ಕೋಬಹುದು ಅಂತ ಹೇಳ್ತಾ ಇದ್ರಿ. ಯಾವ್ಯಾವ್ದ್ರ ಬಗ್ಗೆ ಅದು ನೋಡೋದಾದ್ರೆ XOR ಗೇಟ್ ಬಗ್ಗೆ ತಿಳಿದಿರ್ಬೇಕು. ಸೊ XOR ಗೇಟ್ ಏನ್ ಆಪರೇಷನ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅಂಡ್ ಬೈನರಿ ಎಡಿಷನ್ ರೂಲ್ಸ್ ಏನಿದಾವೆ ಅನ್ನೋದು ಗೊತ್ತಿರಬೇಕು, ಹಾಗೂ ಬೈನರಿ ಸಬ್ಸ್ಟ್ರಾಕ್ಷನ್ ರೂಲ್ಸ್ ಏನಿದಾವೆ, ಹಾಗೂ ಫುಲ್ ಆಡರ್ ಯಾವ ರೀತಿ ವರ್ಕ್ ಆಗತ್ತೆ. ಇವು 4 ನಮ್ಗೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೀ ರಿಕ್ವಿಸೈಟ್ ನಾಲೆಜ್ ನಮ್ಗೆ ಈ 4 ಕಂಪಲ್ಸರಿ ಇರಬೇಕು. Let us consider two 4-bit binary numbers A and B as inputs to the digital circuit for the operation with digits. ಸೊ ನಾವು ಏನ್ ಮಾಡ್ಬೇಕು, ಇವಾಗ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. A and B ಎರಡು ಇನ್ಪುಟ್ಗಳು ಡಿಜಿಟಲ್ ಸರ್ಕ್ಯೂಟ್ಗೆ ಡಿಜಿಟ್ಸ್ ಸಮೇತ ಕೊಡ್ತಾ ಇದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ರಿ. A0, A1, A2 and A3 for
B0, B1, B2 and B3. For B, Aಗೆ ಇಷ್ಟು 4 1 ಬಿಟ್ಟಿನ ಇನ್ಪುಟ್ಗಳಿದ್ದಾವೆ, ಬಿಗೆ ಇಷ್ಟು 4 1 ಬಿಟ್ಟಿನ ಇನ್ಪುಟ್ಗಳಿದ್ದಾವೆ. ಅಂಡ್ ದ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ 4 ಫುಲ್ ಆಡರ್ಸ್. ಸರ್ಕ್ಯೂಟ್ ಅಲ್ಲಿ 4 ಫುಲ್ ಆಡರ್ ಇರ್ತವೆ. ಸಿನ್ಸ್ ವಿ ಆರ್ ಪರ್ಫಾರ್ಮಿಂಗ್ ಆಪರೇಷನ್ಸ್ ಆನ್ 4-bit ನಂಬರ್ಸ್, 4-bit ನಂಬರ್ಸಿನ ಆಪರೇಷನ್ಗಳು ನಾವು ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಅದ್ರ ಸಲುವಾಗಿ ನಮಗೆ 4 ಫುಲ್ ಆಡರ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರುತ್ತೆ ಒಂದು ಸರ್ಕ್ಯೂಟ್. ಅಂಡ್ ದೇರ್ ಈಸ್ ಅ ಕಂಟ್ರೋಲ್ ಲಿಂಕ್ ಎಸ್ ಅಥವಾ ಕೆ ಅಂತ ಹೇಳ್ಬೋದು, that holds a binary value of either 0 or 1, which determines that the operation being carried out is addition or subtraction. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೇನ್ ಕಂಟ್ರೋಲ್ ಸಿಗ್ನಲ್ ಎಸ್ ಅಂತ ಕೊಟ್ಟಿದ್ದಾರೆ. ಈ ಕಂಟ್ರೋಲ್ ಸಿಗ್ನಲ್ ಎಸ್ ಏನ್ ಮಾಡುತ್ತೆ, ವ್ಯಾಲ್ಯೂ ಅನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. 0 ಅಥವಾ 1 ರೂಪದಲ್ಲಿ ಆ ವ್ಯಾಲ್ಯೂ ಅನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಅದು ಏನ್ ಡಿಸೈಡ್ ಮಾಡತ್ತೆ ಅಂದ್ರೆ ನಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ if s is equals to 0 performs a plus b operation. If s is equals to 1 then performs a minus b operation. So XOR gates acts as a programmable inverters. So ಇಲ್ಲಿ s ಅನ್ನೋದೇನು, ಇದು ಕಂಟ್ರೋಲ್ ಸಿಗ್ನಲ್ 0 ಇದ್ದವಾಗ ಅಡಿಷನ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ, ಅಥವಾ ಕಂಟ್ರೋಲ್ ಸಿಗ್ನಲ್ S 1 ಇದ್ದವಾಗ, ಹೈ ಇದ್ದವಾಗ ಸಬ್ಸ್ಟ್ರಾಕ್ಷನ್ ಪ್ರಾಸೆಸ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಎಕ್ಸಾರ್ ಗೇಟ್ಸ್ ಬಂದು ಪ್ರೋಗ್ರಾಮೇಬಲ್ ಇನ್ವರ್ಟರ್ಸ್ ಆಗಿ ನಮ್ಗೆ ವರ್ಕ್ ಆಗ್ತವೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಎನ್ಕೋಡರ್ಸ್ ಅಂಡ್ ಡಿಕೋಡರ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅಂಡ್ ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.